ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ಗಳಿಸಿದ್ದ ತೆಲುಗಿನ ಸೂಪರ್ ಹಿಟ್ ಕೋರ್ಟ್ ಡ್ರಾಮಾ ಮೂವಿ ಆದಂತಹ ಕೋರ್ಟ್ ಸ್ಟೇಟ್ ವರ್ಸಸ್ ಅ ನೋಬಡಿ. ಈ ಮೂವಿಲಿ ಒಬ್ಬ ಅಮಾಯಕ ಹುಡುಗನ ಮೇಲೆ ಪೋಕ್ಸೋ ಕೇಸ್ ಹಾಕಿರ್ತಾರೆ. ಪೋಕ್ಸೋ ಅಂದರೆ ಗೊತ್ತಲ್ಲ, ಮೈನರ್ ಹುಡುಗಿನ ಸೆಕ್ಶುವಲ್ ಆಗಿ ಅಬ್ಯೂಸ್ ಮಾಡೋದು. ಅದೇ ಕೇಸ್ನ ಇಲ್ಲಿ ಏನು ತಪ್ಪು ಮಾಡದ ಹುಡುಗನ ಮೇಲೆ ಹಾಕಿರ್ತಾರೆ. ಆ ಹುಡುಗನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ನಮ್ಮ ಕಥೆಯ ಹೀರೋ ಏನೆಲ್ಲ ಮಾಡಬೇಕಾಯಿತು. ಕಡೆಗೆ ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂತು, ಆ ಹುಡುಗನ ಮೇಲೆ ಸುಮ್ಮನೆ ಪೋಕ್ಸೋ ಕೇಸ್ ಹಾಕೋಕ್ಕೆ ಕಾರಣ ಏನು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಚಂದು ಅನ್ನೋ ಹುಡುಗನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆಲ್ರೆಡಿ ಕೇಸ್ನ ಎಲ್ಲ ಹಿಯರಿಂಗ್ ಮುಗಿದು ಇವಾಗ ಕೊನೆ ಹಿಯರಿಂಗ್ಗೆ ಬಂದಿರ್ತಾರೆ. ಅದಕ್ಕೆ ಚಂದು ಪರ ವಾದ ಮಾಡ್ತಿದ್ದ ಲಾಯರ್ ಜಡ್ಜ್ಗೆ ಹುಡುಗನ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ತೀರ್ಪು ಕೊಡಬೇಕು ಅಂತ ಕೇಳ್ತಾನೆ. ಆವಾಗ ಜಡ್ಜ್ಮೆಂಟ್ನ ಸೋಮವಾರ ಕೊಡೋದಾಗಿ ಹೇಳ್ತಾರೆ. ಚಂದು ಜೊತೆ ಇದ್ದ ಅವರಣ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ಬೇಜಾರಲ್ಲಿ ಬಂದು ಟೀ ಅಂಗಡಿ ಹತ್ರ ಕೂತ್ಕೋತಾರೆ. ಆವಾಗ ಟೀ ಅಂಗಡಿಯವನು ಏನು ಕೇಸು ಅಂದಾಗ ಅಲ್ಲೇ ಇದ್ದ ಒಬ್ಬ ಲಾಯರ್ ಪೋಕ್ಸೋ ಕೇಸು, ಪಕ್ಕ 14 ವರ್ಷ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಿರ್ತಾನೆ. ಆವಾಗ ಅಲ್ಲೇ ಇದ್ದ ಒಬ್ಬ ಲಾಯರ್ ಚಂದು ಕಡೆಯವರಿಗೆ ಇದೇ ರೀತಿ ಕೇಸ್ನ ವಿಜಯವಾಡದ ಮೋಹನ್ ರಾವ್ ಅನ್ನೋ ದೊಡ್ಡ ಲಾಯರ್ ಹ್ಯಾಂಡಲ್ ಮಾಡಿದ್ರು. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಅವ್ರ ಜೂನಿಯರ್ ಲಾಯರ್ ತೇಜ ಅನ್ನೋರ ನಂಬರ್ ಇದೆ ಅಂತ ತೇಜ ನಂಬರ್ನ ಚಂದು ಕಡೆಯವರಿಗೆ ಕೊಡ್ತಾರೆ. ಈ ಕಡೆ ನಮಗೆ ತೇಜನ ತೋರಿಸ್ತಾರೆ. ತೇಜ ಲಹರಿ ಅನ್ನೋ ಹುಡುಗಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡ್ತಾ ಇರ್ತಾನೆ. ತೇಜ ಕೂಡ ಒಬ್ಬ ಲಾಯರ್, ಆದರೆ ಇದುವರೆಗೂ ಒಂದು ಕೇಸ್ ಕೂಡ ಹ್ಯಾಂಡಲ್ ಮಾಡಿರಲ್ಲ. ಯಾಕಂದರೆ ಲಾ ಓದಿದ ತಕ್ಷಣ ಎಲ್ರಿಗೂ ಕೇಸ್ ಸಿಗಲ್ಲ ಅಂತ ಮೋಹನ್ ರಾವ್ ಅನ್ನೋ ಒಬ್ಬ ದೊಡ್ಡ ಲಾಯರ್ ಕೈ ಕೆಳಗೆ ವರ್ಕ್ ಮಾಡ್ತಾ ಇರ್ತಾನೆ. ತೇಜ ಬರೀ ನೋಟರಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನಿಗೂ ಒಂದು ಕೇಸ್ನ ಅವನೇ ಹ್ಯಾಂಡಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಮೋಹನ್ ರಾವ್ ಅವನಿಗೆ ಯಾವುದೇ ಕೇಸ್ನೂ ಕೊಡ್ತಿರಲ್ಲ. ಇದು ತೇಜ ಸ್ಟೋರಿ. ತೇಜಗೆ ಚಂದು ಕಡೆಯವರು ಕಾಲ್ ಮಾಡಿ ಮೋಹನ್ ರಾವ್ ಜೊತೆ ಕೇಸ್ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ತೇಜ ಶುಕ್ರವಾರ ಸಂಜೆ ಬನ್ನಿ, ನಾನು ಸರ್ ಜೊತೆ ಮಾತಾಡಿರ್ತೀನಿ ಅಂತ ಹೇಳ್ತಾನೆ. ಇವಾಗ ಮೋಹನ್ ರಾವ್ ಒಂದು ಲಾರಿ ಆಕ್ಸಿಡೆಂಟ್ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಕೋರ್ಟ್ಗೆ ಹೋಗ್ತಾರೆ. ಒಬ್ಬ ವ್ಯಕ್ತಿ ಹೈವೇಲಿ ಹೋಗುವಾಗ ಲಾರಿ ಸ್ಪೀಡಾಗಿ ಬಂದು ಗುದ್ದಿದೆ ಅಂತ ಸತ್ತೋಗಿರೋ ವ್ಯಕ್ತಿಯ ಮಗ ಲಾರಿ ಡ್ರೈವರ್ ಮೇಲೆ ಕೇಸ್ ಹಾಕಿರ್ತಾನೆ. ಮೋಹನ್ ರಾವ್ ಲಾರಿ ಡ್ರೈವರ್ ಪರ ಕೇಸ್ ವಾದ ಮಾಡೋಕ್ಕೆ ಬರ್ತಾನೆ. ಸತ್ತೋಗಿರೋ ವ್ಯಕ್ತಿಯ ಮಗನನ್ನು ಕಟಕಟೆಗೆ ಕರೆಸ್ತಾರೆ. ಮೋಹನ್ ರಾವ್ ಮೊದಲು ನಿಮ್ಮ ತಂದೆಗೆ ಎಲ್ಲಿ ಆಕ್ಸಿಡೆಂಟ್ ಆಗಿದ್ದು ಅಂದಾಗ ಆ ವ್ಯಕ್ತಿ ನಮ್ಮೂರ ಹತ್ರ ಅಂತ ಹೇಳ್ತಾನೆ. ಅದಕ್ಕೆ ಮೋಹನ್ ರಾವ್ ಅಂದರೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ನಿಮ್ಮೂರ ಹೆಸರಿರೋ ಬೋರ್ಡ್ ಏನಾದರೂ ಇತ್ತಾ, ಇಲ್ಲ ರೋಡಲ್ಲಿ ಝೀಬ್ರಾ ಕ್ರಾಸಿಂಗ್ ಏನಾದರೂ ಇತ್ತಾ ಅಂತ ಕೇಳ್ತಾನೆ. ಅವನು ಇಲ್ಲ ಅಂತಾನೆ. ಆವಾಗ ಮೋಹನ್ ರಾವ್ ನೀವು ಲಾರಿ ಸ್ಪೀಡಾಗಿ ಬಂದು ಗುದೀತು ಅಂತ ಹೇಳಿದ್ರಿ, ಅದು ಹೈವೇಯಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 100, ಲಾರಿಲಿ 8.2 ಟನ್ನಷ್ಟು ಗೂಡ್ಸ್ ಇತ್ತು ಅಂತ ಪೊಲೀಸರೇ ಮೆನ್ಷನ್ ಮಾಡಿದ್ದಾರೆ. 8.2 ಟನ್ಸ್ ಇರೋ ಲಾರಿಯ ಮ್ಯಾಕ್ಸಿಮಮ್ ಸ್ಪೀಡ್ 80 ಕಿಲೋಮೀಟರ್ ಅಷ್ಟೇ. ಅದರಿಂದ ಇದರಲ್ಲಿ ಲಾರಿ ಡ್ರೈವರ್ ತಪ್ಪೇನೂ ಇಲ್ಲ, ಎಲ್ಲ ತಪ್ಪು ಸತ್ತಿರೋ ವ್ಯಕ್ತಿದೆ ಅಂತ ಹೇಳಿ ವಾದ ಮುಗಿಸ್ತಾನೆ. ಇದನ್ನ ಕೇಳಿದ ಜಡ್ಜ್ ಲಾರಿ ಡ್ರೈವರ್ ಪರವಾಗಿ ತೀರ್ಪು ಕೊಡ್ತಾರೆ. ಇಲ್ಲಿ ನಮಗೆ ಗೊತ್ತಾಗೋ ವಿಷಯ ಏನು ಅಂದರೆ ಮೋಹನ್ ರಾವ್ ಕೋರ್ಟಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಅಂತ ತೇಜಾಗೆ ಮೊದಲೇ ಗೊತ್ತಿರುತ್ತೆ. ಅದನ್ನ ತೇಜ ಅವನ ಫ್ರೆಂಡ್ ಇನ್ನೊಬ್ಬ ಲಾಯರ್ಗೂ ಹೇಳಿರ್ತಾನೆ. ಈ ಸೀನಿಂದ ಮೋಹನ್ ರಾವ್ ಅಷ್ಟೇ ಅಲ್ಲ, ತೇಜ ಕೂಡ ಇಂಟೆಲಿಜೆಂಟ್ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ತೇಜ ಲಹರಿಗೆ ಮತ್ತು ಅವನ ಫ್ರೆಂಡ್ಗೆ ಸರ್ ಹತ್ರ ಹೋಗಿ ನಾನೇ ಕೇಸ್ ಕೊಡಿ ಅಂತ ಕೇಳ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಮೋಹನ್ ರಾವ್ಗೆ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ ಬಂದಿರುತ್ತೆ. ಮೋಹನ್ ರಾವ್ ಬ್ಯುಸಿ ಇದ್ದಿದ್ದರಿಂದ ಅವನ ಕೆಳಗೆ ವರ್ಕ್ ಮಾಡೋ ಎಷ್ಟೊಂದು ಜನನ ಕೇಳ್ತಾನೆ. ಆದರೆ ಎಲ್ಲರ ಹತ್ರನೂ ಆಲ್ರೆಡಿ ತುಂಬ ಕೇಸಸ್ ಇರುತ್ತೆ. ಅಲ್ಲಿ ತೇಜ ಕೂಡ ಇರ್ತಾನೆ. ಆದರೆ ಮೋಹನ್ ರಾವ್ ತೇಜನ ಏನು ಕೇಳದೆ ಆ ಕೇಸ್ನ ಮೋಹನ್ ರಾವೇ ಹ್ಯಾಂಡಲ್ ಮಾಡ್ತೀನಿ ಅಂತ ಸುಮ್ಮನಾಗ್ತಾನೆ. ಕಡೆಗೂ ತೇಜ ಧೈರ್ಯ ಮಾಡಿ ಮೋಹನ್ ರಾವ್ ಹತ್ರ ಹೋಗಿ ಆ ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ನ ನನಗೆ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಮೋಹನ್ ರಾವ್ ನಾನು ನಿನಗೆ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ನಿನಗೆ ಕೇಸ್ ಕೊಡ್ತೀನಿ ಅಂತ ಹೇಳಿ ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇನ್ನೊಂದು ಟ್ರ್ಯಾಕ್ ಮೇಲೆ 5 ಜನ ನಿಂತಿರ್ತಾರೆ. ಟ್ರೈನ್ ಬರ್ತಾ ಇರುತ್ತೆ. ನೀನು ಲಿವರ್ ಹತ್ರ ನಿಂತಿರ್ತೀಯ. ಟ್ರೈನ್ನ ಯಾವ ಟ್ರ್ಯಾಕ್ ಮೇಲೆ ಕಳಿಸ್ತೀಯ ಅಂದಾಗ ತೇಜ ಒಬ್ಬ ಇರೋ ಟ್ರ್ಯಾಕ್ ಮೇಲೆ ಕಳಿಸ್ತೀನಿ ಅಂತಾನೆ. ಅದನ್ನ ಕೇಳಿ ಮೋಹನ್ ರಾವ್ ಏನು ಮಾತಾಡದೆ ಎದ್ದು ಹೋಗ್ತಾನೆ. ಅದನ್ನ ನೋಡಿ ತೇಜ ಅವನಿಗೆ ಪಕ್ಕ ಕೇಸ್ ಕೊಡ್ತಾರೆ ಅಂತ ಅಂದ್ಕೊಂಡು ಅವರಮ್ಮನಿಗೆ ಖುಷಿಯಾಗಿ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ನೆಕ್ಸ್ಟ್ ಡೇ ತೇಜ ಮತ್ತು ಮೋಹನ್ ರಾವ್ ಹತ್ರ ಹೋಗಿ ಕೇಸ್ ಯಾವಾಗ ಕೊಡ್ತೀರಾ ಅಂದಾಗ ಮೋಹನ್ ರಾವ್ ಮತ್ತೆ ಆ 5 ಜನ ಟ್ರ್ಯಾಕಲ್ಲಿ ನಿಂತಿರ್ತಾರಲ್ಲ ಅವ್ರ 5 ಜನ ಕೂಡ ಕ್ರಿಮಿನಲ್ಸ್. ಇವಾಗ ಹೇಳು, ಒಬ್ಬ ಒಳ್ಳೆ ವ್ಯಕ್ತಿನ ಕಾಪಾಡ್ತೀಯಾ ಇಲ್ಲ 5 ಜನ ಕ್ರಿಮಿನಲ್ಸ್ನ ಕಾಪಾಡ್ತೀಯಾ ಅಂದಾಗ ತೇಜ ಆ ಒಬ್ಬನ ಸೇವ್ ಮಾಡ್ತೀನಿ ಅಂತಾನೆ. ಮೋಹನ್ ರಾವ್ ಅವಾಗಲೂ ಏನು ಮಾತಾಡದೆ ಸುಮ್ಮನೆ ಹೋಗ್ತಾನೆ. ತೇಜ ಮತ್ತೆ ಹೋಗಿ ಕೇಸ್ ಬಗ್ಗೆ ಕೇಳ್ತಾನೆ. ಆವಾಗ ಮೋಹನ್ ರಾವ್ ಆ 5 ಜನ 600 ಜನ ಇರೋ ಊರಿನ ಜಾಗಕ್ಕೋಸ್ಕರ ಹೋರಾಡಿರೋದಕ್ಕೆ ಅವ್ರನ್ನ ಎಲ್ಲರೂ ಕ್ರಿಮಿನಲ್ಸ್ ಅಂತ ಹೇಳ್ತಿರೋದು ಅಂದಾಗ ತೇಜ ಆಗಿದ್ರೆ 5 ಜನನ ಕಾಪಾಡ್ತೀನಿ ಅಂತಾನೆ. ಆವಾಗಲೂ ಮೋಹನ್ ರಾವ್ ಸುಮ್ಮನೆ ಹೋಗ್ತಾನೆ.
ಮತ್ತು ತೇಜ ಕೇಸ್ ಬಗ್ಗೆ ಕೇಳಿದಾಗ ಮೋಹನ್ ರಾವ್ ಆ 5 ಜನ ಓಡಾಡ್ತಿರೋ ಭೂಮಿನ ಈ ಕಡೆ ಟ್ರ್ಯಾಕಲ್ಲಿ ಇದ್ದ ಒಬ್ಬ ವ್ಯಕ್ತಿಯ ತಂದೆ ಕೊಟ್ಟಿರ್ತಾರೆ ಅಂತಾನೆ. ಅದನ್ನ ಕೇಳಿ ತೇಜಾಗೆ ಏನು ಹೇಳಬೇಕು ಅಂತ ಗೊತ್ತಾಗೋದೇ ಇಲ್ಲ. ಇವಾಗ ಮೋಹನ್ ರಾವ್ ಕೇಳಿದ್ದ ಕ್ವಶನ್ನ ಟ್ರಾಲಿ ಪ್ರಾಬ್ಲಮ್ ಅಂತಾರೆ. ಅಂದರೆ ಅದಕ್ಕೆ ಆನ್ಸರೇ ಇರಲ್ಲ. ನಮಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿ ಆನ್ಸರ್ ಬರ್ಕೋಬೋದು. ಅದಕ್ಕೆ ತೇಜ ಆನ್ಸರ್ ಹೇಳಿದಾಗಲೆಲ್ಲ ಮೋಹನ್ ರಾವ್ ಕ್ವಶನ್ನ ಚೇಂಜ್ ಮಾಡ್ತಾನೆ ಇರ್ತಾನೆ. ಅದೇ ದಿನ ವೈಜಾಗಿಂದ ಚಂದು ಕಡೆಯವರು ಬಂದು ತೇಜನ ಮೀಟ್ ಮಾಡಿ ಮಂಡೇನೇ ಜಡ್ಜ್ಮೆಂಟ್ ಇರೋದು ಅಂತ ಹೇಳಿ ಕೇಸ್ ಫೈಲ್ನ ತೇಜಾಗೆ ಕೊಡ್ತಾರೆ. ತೇಜ ಅದನ್ನ ಓದೋಕೆ ಶುರು ಮಾಡ್ತಾನೆ. ಹಾಗೆ ನಮಗೆ ಚಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಚಂದು 12th ಫೇಲ್ ಆಗಿ ಇವಾಗ ಮಾರ್ಕೆಟಿಂಗ್ ವೆಯ್ಟರ್ ಅಂತ ಯಾವುದ್ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಚಂದು ತಾಯಿ ಲಾಂಡ್ರಿ ಕೆಲಸ ಮಾಡ್ತಾ ಇರ್ತಾರೆ. ಚಂದು ತಂದೆ ವಾಚ್ಮ್ಯಾನ್. ಚಂದುಗೆ ಒಬ್ಬಳು ತಂಗಿ ಕೂಡ ಇರ್ತಾಳೆ. ಚಂದು ಅವ್ರ ಫ್ಯಾಮಿಲಿ ಇರೋಕ್ಕೆ ಒಂದು ಮನೆ ಕೂಡ ಇರಲ್ಲ. ಯಾರದೋ ಜಾಗದಲ್ಲಿ ಶೆಡ್ ಹಾಕ್ಕೊಂಡು ಇರ್ತಾರೆ. ಒಂದಿನ ಚಂದು ಅಂಗಡಿಗೆ ಶ್ಯಾಂಪು ತರೋಕ್ಕೆ ಹೋಗ್ತಾನೆ. ಅದು ಕೂಡ ಶರ್ಟ್ ಹಾಕೊಳ್ಳದೆ. ಅಲ್ಲೇ ಅಂಗಡಿ ಹತ್ರ ಚಂದು ಮನೆ ಪಕ್ಕದ ಹುಡುಗಿ ನಿತ್ಯ ಮತ್ತು ಅವಳ ಫ್ರೆಂಡ್ಸ್ ಇರ್ತಾರೆ. ನಿತ್ಯ ಫ್ರೆಂಡ್ ಜಾಬಿಲಿ ಅನ್ನೋ ಹುಡುಗಿ ಚಂದುನ ನೋಡಿ ನಿತ್ಯ ಹತ್ರ ನಂಬರ್ ತೊಗೊಂಡು ಚಂದುಗೆ ಕಾಲ್ ಮಾಡಿ ಬಟ್ಟೆ ಹಾಕೊಂಡು ಅಂಗಡಿಗೆ ಹೋಗು ಅಂತ ರೇಗಿಸ್ತಾ ಇರ್ತಾಳೆ. ಚಂದುಗೆ ಅದು ಯಾರು ಅಂತ ಗೊತ್ತಾಗಲ್ಲ, ಸುಮ್ಮನೆ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಾಬಿಲಿ ಮನೆ ತೋರಿಸ್ತಾರೆ. ಜಾಬಿಲಿಗೆ ತಂದೆ ಇಲ್ಲ, ತಾಯಿ ಇದ್ದಾರೆ. ಜಾಬಿಲಿ ಮಾವನ ಹೆಸರು ಮಂಗಾಪತಿ. ಮಂಗಾಪತಿ ಒಂದು ರೈಸ್ ಮಿಲ್ ಓನರ್ ಮತ್ತು ಪಾಲಿಟಿಕ್ಸಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಜಾಬಿಲಿದು ಕೂಡು ಕುಟುಂಬ. ಒಂದಿನ ಮಂಗಾಪತಿ ಬಾಮೈದನ ಮಗಳ ಬರ್ತ್ಡೇ ಇರುತ್ತೆ. ಅಲ್ಲಿಗೆ ಮಂಗಾಪತಿ ಬರ್ತಾನೆ. ಬರ್ತ್ಡೇ ಹುಡುಗಿ ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ದಾಳೆ ಅಂತ ದೊಡ್ಡ ರಾಧ ಅಂತ ಮಾಡ್ತಾನೆ. ಆ ಮನೆಯಲ್ಲಿ ಜಾಬಿಲಿ ಸೇರಿಸಿ 6 ಹೆಣ್ಮಕ್ಳು ಇರ್ತಾವೆ. ಮಂಗಾಪತಿಗೆ ಹೆಣ್ಮಕ್ಳು ಯಾವಾಗಲೂ ಮೈ ತುಂಬ ಬಟ್ಟೆ ಹಾಕ್ಕೊಂಡೇ ಇರಬೇಕು ಅಂತ ಪಾಪ ಪುಟ್ಟ ಹುಡುಗಿ ಅಂತ ಕೂಡ ನೋಡದೆ ಆ ಹುಡುಗಿ ತಂದೆ ತಾಯಿಗೆ ಬೈದು ಬಟ್ಟೆ ಚೇಂಜ್ ಮಾಡಿಸ್ತಾನೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡುವಾಗ ಜಾಬಿಲಿಗೆ ಚಂದು 2 ಸಲ ಕಾಲ್ ಮಾಡ್ತಾನೆ. ಜಾಬಿಲಿ ಕಸ್ಟಮರ್ ಕೇರ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಚಂದುಗೆ ಜಾಬಿಲಿ ಕಾಲ್ ಮಾಡ್ತಾಳೆ. ಇಬ್ಬರು ಕಾಲ್ ಮಾಡಿದಾಗಲೆಲ್ಲ ಕಿತ್ತಾಡ್ತಾನೆ ಇರ್ತಾರೆ. ಆಮೇಲೆ ಜಾಬಿಲಿ ಕಾಲ್ ಮಾಡೋದು ನಿಲ್ಲಿಸ್ತಾಳೆ. ಚಂದು ಸಾರಿ ಕೇಳೋಣ ಅಂತ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲ್ಲ. ಒಂದಿನ ನಿತ್ಯ ಅವಳ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಮಿರ್ಚಿ ಮೂವಿಗೆ ಹೋಗಿರ್ತಾಳೆ. ಅಲ್ಲಿ ಚಂದುನೇ ಎಲ್ಲರಿಗೂ ಟಿಕೆಟ್ ಕೊಟ್ಟು ಎಲ್ಲ ಹುಡುಗಿರಿಗೂ ಹುಷಾರಾಗಿರಿ, ಗಂಡು ಮಕ್ಕಳೆಲ್ಲ ಬರ್ಗೆಟ್ಟಿರ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾಬಿಲಿಗೆ ಚಂದು ಒಳ್ಳೆಯವನು ಅಂತ ಗೊತ್ತಾಗುತ್ತೆ. ಎಲ್ಲ ಮೂವಿ ನೋಡಿಕೊಂಡು ಹೋಗುವಾಗ ಜಾಬಿಲಿ ಚಂದುಗೆ ಕಾಲ್ ಮಾಡ್ತಾಳೆ. ಇಬ್ಬರು ಸಾರಿ ಕೇಳ್ಕೊತಾರೆ. ಆಮೇಲೆ ಡೈಲಿ ಇಬ್ಬರು ಮಾತಾಡ್ತಾನೆ ಇರ್ತಾರೆ. ಒಂದಿನ ಮಂಗಾಪತಿ ಮಗಳು ಸ್ಕೂಲಿಂದ ಬರೋವಾಗ ಒಬ್ಬ ಹುಡುಗ ಒಂದು ಲೆಟರ್ ಕೊಡ್ತಾನೆ. ಅದನ್ನ ಮಂಗಾಪತಿ ಕಡೆಯವರು ನೋಡಿ ಮಂಗಾಪತಿಗೆ ಹೇಳ್ತಾರೆ. ಇದರಿಂದ ಮಂಗಾಪತಿ ಆ ಹುಡುಗನ ತಂದೆ ಮನೆಯಲ್ಲಿ ಗಾಂಜಾ ಇಟ್ಟು ಆ ಹುಡುಗನ ತಂದೆನ ಜೈಲಿಗೆ ಹಾಕಿಸ್ತಾನೆ. ಮಂಗಾಪತಿನೇ ಜೈಲಿಗೆ ಹಾಕ್ಸಿರೋದು ಅಂತ ಗೊತ್ತಿಲ್ಲದೆ ಸಹಾಯಕ್ಕೆ ಸ್ಟೇಷನ್ಗೆ ಮಂಗಾಪತಿನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಂಗಾಪತಿ ಆ ಹುಡುಗನ ತಂದೆಗೆ, ನಿನ್ನ ಜೈಲಿಗೆ ಹಾಕ್ಸಿರೋದು ನಾನೇ, ನೀನೇನು ತಪ್ಪು ಮಾಡಿಲ್ಲ, ಆದರೆ ನಿನ್ನ ಮಗ ತಪ್ಪು ಮಾಡಿದ್ದಾನೆ, ನನ್ನ ಮಗಳಿಗೆ ಲೆಟರ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಆ ಹುಡುಗ, ನಾನು ಕೊಟ್ಟಿದ್ದು ಆನ್ಸರ್ ಶೀಟ್ ಅಂತಾನೆ. ಅದಕ್ಕೆ ಮಂಗಾಪತಿ, ಆನ್ಸರ್ ಶೀಟ್ ಅಂತ ನನಗೆ ಗೊತ್ತು, ನೀನು ಗೊತ್ತು, ಆದರೆ ನೋಡಿರೋರು ಎಲ್ಲರೂ ಅದನ್ನ ಲವ್ ಲೆಟರ್ ಅಂತಾನೆ ಅಂದ್ಕೊಳ್ಳೋದು. ಹಾಲು ಮಾರೋ ನಾರಾಯಣನ ಮಗ ಮಂಗಾಪತಿ ಮಗಳಿಗೆ ಲೆಟರ್ ಕೊಟ್ಟ ಅಂತ ಜನ ಎಲ್ಲ ಮಾತಾಡ್ಕೋತಾರೆ. ಅದಕ್ಕೆ ಇವಾಗ ನಾರಾಯಣನ ಜೈಲಿಗೆ ಹಾಕ್ಸಿದ್ದೀನಿ. ಇವಾಗ ಎಲ್ಲರೂ ಮಂಗಾಪತಿ ನಾರಾಯಣನ ಜೈಲಿಗೆ ಹಾಕ್ಸಿರೋದ್ರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ತಾನೆ. ಇದರಿಂದ ನಮಗೆ ಗೊತ್ತಾಗೋದು ಮಂಗಾಪತಿಗೆ ಅವನ ಸ್ಟೇಟಸ್ ಮುಖ್ಯ, ಅದಕ್ಕೋಸ್ಕರ ಎಷ್ಟು ಕೀಳ್ಮಟ್ಟಕ್ಕೆ ಬೇಕಾದರೂ ಹೋಗ್ತಾನೆ ಅಂತ. ಈ ಕಡೆ ನಿತ್ಯ ಮನೆಯಲ್ಲಿ ಜಾಬಿಲಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗ್ರೂಪ್ ಸ್ಟಡೀಸ್ ಮಾಡುವಾಗ ಚಂದು ಲಾಂಡ್ರಿಗೆ ಬಟ್ಟೆ ತೊಗೊಂಡು ಹೋಗೋಕ್ಕೆ ಬಂದಿರ್ತಾನೆ. ಅಲ್ಲಿ ಹುಡುಗಿರು ಮಾತಾಡುವಾಗ ಜಾಬಿಲಿ ಅನ್ನೋ ಹೆಸರನ್ನು ಬಳಸ್ತಾನೆ. ಅದನ್ನ ನೋಡಿ ಚಂದು ಜಾಬಿಲಿಗೆ ಕಾಲ್ ಮಾಡಿದಾಗ ಜಾಬಿಲಿ ಯಾರು ಅಂತ ಚಂದುಗೆ ಗೊತ್ತಾಗುತ್ತೆ. ಆಮೇಲೆ ಇಬ್ಬರು ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಜಾಬಿಲಿ ಫೋನ್ ಸ್ವಿಚ್ ಆಫ್ ಅಂತ ಬರೋಕ್ಕೆ ಶುರು ಆಗುತ್ತೆ. ಚಂದುಗೆ ತಲೆ ಕೆಟ್ಟೋಗುತ್ತೆ. ಒಂದಿನ ನಿತ್ಯ ಅವಳ ಬರ್ಡೇ ಇದೆ ಅಂತ ಚಂದುನ ಫೋನ್ ಮಾಡಿ ಕರೀತಾಳೆ. ನಿತ್ಯ ಫ್ರೆಂಡ್ಸ್ ಎಲ್ಲ ಬೀಚ್ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇರ್ತಾರೆ. ಅಲ್ಲಿಗೆ ಜಾಬಿಲಿ ಕೂಡ ಬಂದಿರ್ತಾಳೆ. ಜಾಬಿಲಿನೇ ನಿತ್ಯ ಕೈಲಿ ಚಂದುಗೆ ಕಾಲ್ ಮಾಡಿಸಿ ಬರೋ ಹಾಗೆ ಮಾಡಿರ್ತಾಳೆ. ಅಲ್ಲಿ ಇಬ್ಬರು ಮಾತಾಡ್ತಾ ಅವರಿಗಿರೋ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಕಡೆಗೆ ಇಬ್ಬರು ಲವ್ವಲ್ಲಿ ಬೀಳ್ತಾರೆ. ಇಲ್ಲಿಂದ ಇಬ್ಬರು ಜೊತೆಲಿ ಸುತ್ತಾಡೋಕ್ಕೆ ಶುರು ಮಾಡ್ತಾರೆ. ಒಂದಿನ ಜಾಬಿಲಿ ಕಸಿನ್ ಮದುವೆ ಇರುತ್ತೆ. ಅಲ್ಲಿ ಜಾಬಿಲಿ ಸೀರೆ ಉಟ್ಕೊಂಡಿರ್ತಾಳೆ ಅಂತ ಮದುವೆಗೆ ಚಂದು ಕೂಡ ಹೋಗಿರ್ತಾನೆ. ಚಂದು ಜಾಬಿಲಿನ ಅವ್ರ ಮನೆ ಕರ್ಕೊಂಡು ಬಂದು ಅವನಮ್ಮ ಮತ್ತು ತಂಗಿಗೆ ಪರಿಚಯ ಮಾಡಿಸ್ತಾನೆ. ಆದರೆ ಅವನ ತಂದೆಗೆ ಆ ವಿಷಯ ಗೊತ್ತಿಲ್ಲದ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಇಲ್ಲಿಂದ ಕತೆ ಪ್ರೆಸೆಂಟ್ಗೆ ಬರುತ್ತೆ. ತೇಜ ಕೇಸ್ ಫೈಲ್ ಓದಿದ ನಂತರ ಅದನ್ನ ತಂದು ಮೋಹನ್ ರಾವ್ಗೆ ಕೊಟ್ಟು ಸೋಮವಾರನೇ ಜಡ್ಜ್ಮೆಂಟ್ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಮೋಹನ್ ರಾವ್ ಅವರಿಗೆ ನಾಳೆ ಸಂಜೆ ಬರೋಕೆ ಹೇಳು ಅಂತಾನೆ. ಚಂದು ಕಡೆಯವರು ಶನಿವಾರ ಸಂಜೆ ಬರ್ತಾರೆ. ಆದರೆ ಮೋಹನ್ ರಾವ್ ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ ಮೇಲೆ ಹೊರಗಡೆ ಹೋಗಿರ್ತಾನೆ. ಆವಾಗ ತೇಜ ಅವ್ರ ಹತ್ರ ಚಂದು ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳಿ ಅಂತ ಕೇಳ್ತಾನೆ. ಕತೆ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಬರುತ್ತೆ. ಒಂದಿನ ಜಾಬಿಲಿ ಚಂದು ಮನೆ ಹತ್ರ ಬಂದಿರ್ತಾಳೆ. ಚಂದು ಅವನ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಮನೆಗೆ ಹೋಗುವಾಗ ಚಿಟ್ಟು ಅನ್ನೋನು ನನ್ನ ಮನೆವರೆಗೂ ಡ್ರಾಪ್ ಮಾಡುವಂತ ಕೇಳ್ತಾನೆ. ಸರಿ ಅಂತ ಚಂದು ಅವನ್ನ ಕರ್ಕೊಂಡು ಬರೋವಾಗ ಚಿಟ್ಟು ಮೆಡಿಕಲ್ ಹತ್ರ ಸ್ಟಾಪ್ ಮಾಡೋಕ್ಕೆ ಹೇಳ್ತಾನೆ.
ಆಮೇಲೆ ಚಂದು ಮನೆಗೆ ಬರ್ತಾನೆ. ಚಂದು ತಂದೆ ಮಧ್ಯಾಹ್ನ ಊಟಕ್ಕೆ ಬರೋ ಟೈಮ್ ಆಗಿದ್ದರಿಂದ ಜಾಬಿಲಿನ ರೂಮ್ ಒಳಗೆ ಕಳಿಸಿ ಚಂದು ತಾಯಿ ಚಂದು ತಂದೆಗೆ ಊಟ ಕೊಡ್ತಾರೆ. ಆದರೆ ಶಾಕಿಂಗ್ ಅನ್ನೋ ಹಾಗೆ ಚಂದು ಮನೆ ಹತ್ರಕ್ಕೆ ಮಂಗಾಪತಿ ಪೊಲೀಸರ ಜೊತೆ ಬಂದು ಜಾಬಿಲಿನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋತಾರೆ. ಜಾಬಿಲಿಗೆ ಇನ್ನೂ 18 ವರ್ಷ ಆಗಿರಲ್ಲ. ಅದಕ್ಕೆ ಮೈನರ್ ಹುಡುಗಿನ ಪೇರೆಂಟ್ಸ್ ಪರ್ಮಿಷನ್ ಇಲ್ಲದೆ ಕರ್ಕೊಂಡು ಬಂದಿರೋ ತಪ್ಪಿಗೆ ಚಂದುನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡೋಗ್ತಾರೆ. ಜಾಬಿಲಿನ ಮನೆಗೆ ಕರ್ಕೊಂಡೋದ ಮಂಗಾಪತಿ ಜಾಬಿಲಿಗೆ ಹೊಡೆದು ಅವನ ಕಡೆ ಇದ್ದ ದಾಮು ಅನ್ನೋ ಲಾಯರ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸರು ವಾರ್ನಿಂಗ್ ಕೊಟ್ಟು ಬಿಟ್ಬಿಡೋಣ ಅಂದರು. ಮಂಗಾಪತಿ ಕೇಳದೆ ಚಂದು ಮೇಲೆ ಬೇಜಾನ್ ಚಾರ್ಜಸ್ ಹಾಕಿ ಜೊತೆಗೆ ಪೋಕ್ಸೋ ಕೇಸ್ ಕೂಡ ಹಾಕ್ತಾರೆ. ಪೊಲೀಸರು ಚಂದುಗೆ ಚೆನ್ನಾಗಿ ಹೊಡೆದು ಅವಂದೇ ತಪ್ಪು ಅಂತ ಒಪ್ಕೊಳ್ಳೋ ರೀತಿ ಮಾಡಿ 14 ದಿನ ರಿಮ್ಯಾಂಡ್ಗೆ ಹಾಕ್ತಾರೆ. ಈ ವಿಷಯ ಚಂದು ಫ್ಯಾಮಿಲಿಗೆ ಗೊತ್ತಾದ ಮೇಲೆ ಚಂದು ಫ್ರೆಂಡ್ ಮತ್ತು ಅವ್ರ ಅಣ್ಣ ಹೋಗಿ ಶಿವರಾಮು ಅನ್ನೋ ಲಾಯರ್ನ ಮೀಟ್ ಮಾಡ್ತಾರೆ. ಅವರು ಬೇಲ್ಗೆ 50,000 ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಮಂಗಾಪತಿ ಮತ್ತು ದಾಮು ಜೊತೆ ಶಿವರಾಮು ಡೀಲ್ ಮಾಡ್ಕೋತಾನೆ. ಮೊದಲನೇ ಇಯರಿಂಗ್ ಶುರು ಆಗುತ್ತೆ. ಅಲ್ಲಿ ದಾಮು ಹೇಳೋದು ಚಂದು ಬ್ಲ್ಯಾಕ್ ಮೇಲ್ ಮಾಡಿ ಜಾಬಿಲಿನ ಬಸ್ ಸ್ಟಾಪಿಂದ ಅವನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಅದನ್ನ ದೇವುಡು ರಾಜು ಮತ್ತು ಇನ್ನಿಬ್ಬರು ನೋಡಿ ಅದನ್ನ ಜಾಬಿಲಿ ಮನೆಗೆ ಹೇಳಿದ್ದಾರೆ. ಜಾಬಿಲಿ ತಾಯಿ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ದಾಮು ಹೇಳ್ತಾನೆ. ಈ ಕಡೆ ಚಂದು ಪರವಾಗಿ ಶಿವರಾಮು ಏನು ವಾದ ಮಾಡದೆ ಬೇಲ್ಗೆ ಅಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆದರೆ ದಾಮು ಚಂದು ಬೇಲಿಂದ ಈಚೆ ಬಂದರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಜಾಬಿಲಿ ಜೀವನ ಹಾಳು ಮಾಡ್ತಾನೆ, ಅದಕ್ಕೆ ಬೇಲ್ ಕೊಡಬೇಡಿ ಅಂತಾನೆ. ಅದರಿಂದ ಬೇಲ್ ರಿಜೆಕ್ಟ್ ಆಗುತ್ತೆ. ಎರಡನೇ ಇಯರಿಂಗ್ ಶುರು ಆಗುತ್ತೆ. ಅಲ್ಲಿ ದಾಮು ಮೆಡಿಕಲಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿನ ಕರೆಸಿರ್ತಾನೆ. ಚಂದು ಜಾಬಿಲಿನ ಮೀಟ್ ಮಾಡೋಕೆ ಮನೆಗೆ ಹೋಗುವಾಗ ಚಂದು ಫ್ರೆಂಡ್ ಮೆಡಿಕಲ್ ಹತ್ರ ನಿಲ್ಲಿಸೋಕೆ ಹೇಳಿರ್ತಾನಲ್ಲ, ಅಲ್ಲಿ ಚಂದು ಫ್ರೆಂಡ್ ಚಿಟ್ಟು ಮೆಡಿಕಲ್ಗೆ ಹೋಗಿ ಚಂದುಗೆ ಅಂತ ಹೇಳಿ ಕಾಂಡೋಮ್ ತೊಗೊಂಡಿರ್ತಾನೆ. ಇದನ್ನ ಮೆಡಿಕಲ್ ಅವನು ಹೇಳ್ತಾನೆ. ಮೂರನೇ ಇಯರಿಂಗ್ಗೆ ದಾಮು 3 ಜನನ ಕರೆಸಿರ್ತಾನೆ. ಅವರು ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋಕೆ ಬಸ್ ಸ್ಟಾಪ್ ಹತ್ರ ನಿಂತಿದ್ದಾಗ ಚಂದು ಬೈಕಲ್ಲಿ ಬಂದು ಫೋರ್ಸ್ ಮಾಡಿ ಜಾಬಿಲಿನ ಕರ್ಕೊಂಡು ಹೋದ. ಅದನ್ನ ನೋಡಿ ನಾವು ಜಾಬಿಲಿ ತಾಯಿಗೆ ಕಾಲ್ ಮಾಡ್ದು ಅಂತ ಹೇಳ್ತಾರೆ. ಇದರಿಂದ ಚಂದು ಮೇಲೆ ಸಾಕ್ಷಿಗಳು ಜಾಸ್ತಿ ಆಗ್ತಾನೆ ಇರುತ್ತೆ. 4ನೇ ಇಯರಿಂಗಲ್ಲಿ ಚಂದು ತಂದೆ ತಾಯಿನ ಕರೆಸಿ ದಾಮು ಜಾಬಿಲಿ ನಿಮ್ಮ ಮನೆ ರೂಮಲ್ಲಿ ಇರೋದು ನಿಮಗೆ ಗೊತ್ತಿತ್ತಾ ಅಂದಾಗ ಚಂದು ತಾಯಿ ಹೌದು ಅಂತಾಳೆ. ಚಂದು ತಂದೆ ಗೊತ್ತಿರಲಿಲ್ಲ ಅಂತಾನೆ. ಆಮೇಲೆ ದಾಮು ಹೇಳೋದು ಚಂದನ್ ಜಾಬಿಲಿನ ಅರಾಜ್ ಮಾಡಿರೋದಕ್ಕೆ ಜಾಬಿಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಮತ್ತು ಅವಳನ್ನ ಸೈಕಿಯಾಟ್ರಿಸ್ಟ್ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ಡಾಕ್ಟರ್ ಪ್ರಭಾಕರ್ ಅನ್ನೋನು ಬಂದು ಜಾಬಿಲಿಗೆ ಬೈಪೋಲೋ ಡಿಸಾರ್ಡರ್ ಅನ್ನೋ ಕಾಯಿಲೆ ಬಂದಿದೆ ಮತ್ತು ಇವಾಗ ಅವಳಿಗೆ ಏನೂ ನೆನಪಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಜಡ್ಜ್ಮೆಂಟ್ನ ಮಂಡೇ ಹೇಳ್ತೀನಿ ಅಂತ ಹೇಳ್ತಾರೆ. ಇದು ಇಲ್ಲಿವರೆಗೂ ನಡೆದಿರೋ ಕತೆ. ಅದನ್ನೆಲ್ಲ ಚಂದು ಕಡೆಯವರು ಇವಾಗ ತೇಜಾಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ತೇಜಾಗೆ ಚಂದು ಪಾಪ ಅನಿಸುತ್ತೆ. ಅದಕ್ಕೆ ಮೋಹನ್ ರಾವ್ಗೆ ಕಾಲ್ ಮಾಡಿ ಚಂದು ಕಡೆಯವರು ಬಂದಿದ್ದಾರೆ ಅಂತ ಹೇಳ್ತಾನೆ. ಆದರೆ ಮೋಹನ್ ರಾವ್ ನಾಳೆ ಬೆಳಗ್ಗೆ 10 ಗಂಟೆಗೆ ಬರೋಕೆ ಹೇಳು ಅಂತಾನೆ. ಮಾರನೇ ದಿನ ಮೋಹನ್ ರಾವ್ ಕೇಸ್ ಫೈಲ್ ಓದಿ ಆ ಕೇಸ್ ಗೆಲ್ಲೋಕೆ ಆಗಲ್ಲ, ಅವರಿಗೆ ಹೇಳಿ ಇಲ್ಲಿಂದ ಕಳಿಸು ಅಂತ ಹೇಳಿ ಮೋಹನ್ ರಾವ್ ಹೊರಗಡೆ ಹೋಗ್ತಾನೆ. ಆದರೆ ತೇಜಾಗೆ ಹೇಗಾದರೂ ಮಾಡಿ ಚಂದುನ ಆ ಕೇಸಿಂದ ಪಾರ್ ಮಾಡಬೇಕು ಅಂದ್ಕೊಂಡು ಮೋಹನ್ ರಾವ್ಗೆ ಗೊತ್ತಿಲ್ಲದ ಹಾಗೆ ಕೇಸ್ನ ಟೇಕ್ ಓವರ್ ಮಾಡ್ತಾನೆ. ಮಂಡೇ ಫೈನಲ್ ಜಡ್ಜ್ಮೆಂಟ್ ಇರುತ್ತೆ. ಆದರೆ ತೇಜ ಕೇಸ್ನ ರೀಟ್ರಯಲ್ ಮಾಡಬೇಕು ಅಂತ ಹೇಳಿ ಜಡ್ಜ್ನ ಒಪ್ಪಿಸ್ತಾನೆ. ಜಡ್ಜ್ ಅದಕ್ಕೆ ಒಪ್ಕೊಂಡು 3 ಡೇಸ್ ಟೈಮ್ ಕೊಡ್ತಾರೆ. 3 ಡೇಸ್ ಆದಮೇಲೆ ಮತ್ತೆ ರೀಟ್ರಯಲ್ ಶುರು ಆಗುತ್ತೆ. ತೇಜ ಮೊದಲು ದಾಮುನ ನೀವು ಇವತ್ತು ಕೋರ್ಟ್ಗೆ ಬರಬೇಕಾದ್ರೆ ಪೆಟ್ರೋಲ್ ಬಂಕ್ ಹತ್ರ ಕಾರ್ ನಿಲ್ಲಿಸಿ ಪೆಟ್ರೋಲ್ ಯಾಕೆ ತೊಗೊಂಡ್ರಿ ಅಂತ ಕೇಳ್ತಾನೆ. ಅದಕ್ಕೆ ದಾಮು ನನ್ನ ಹತ್ರ 2 ವೀಲರ್ ಇದೆ ಅದಕ್ಕೆ ತೊಗೊಂಡೆ ಅಂತಾನೆ. ಆವಾಗ ತೇಜ ನೆನ್ನೆ ನಿಮಗೂ ನಿಮ್ಮ ಮನೆ ಹತ್ರ ಇರೋ ಸ್ಟೋರ್ ಅವನಿಗೂ ಜಗಳ ಆಗಿದೆ, ಅದಕ್ಕೆ ಸ್ಟೋರ್ನ ಸುಟ್ಟಾಕೋಕೆ ನೀವು ಪೆಟ್ರೋಲ್ ತೊಗೊಂಡಿದ್ದು ತಾನೆ, ನಿಜ ಹೇಳಿ ಅಂತಾನೆ. ಅದಕ್ಕೆ ದಾಮು ಹೌದು ನನಗೂ ಅವನಿಗೂ ಜಗಳ ಆಗಿದ್ದು ನಿಜ, ನಾನು ಪೆಟ್ರೋಲ್ ತೊಗೊಂಡಿದ್ದು ನಿಜ, ಆದರೆ ನಾನೇನು ಅವನ ಅಂಗಡಿನ ಸುಟ್ಟಾಕಿಲ್ಲ ಅಲ್ವಾ, ಪೆಟ್ರೋಲ್ ತಗೊಂಡ್ರೆ ಕ್ರೈಮ್ ಅಲ್ಲ, ಅಂಗಡಿನ ಸುಟ್ಟಾಕಿದ್ರೆ ಮಾತ್ರ ಕ್ರೈಮ್ ಅಂತಾನೆ. ಆವಾಗ ತೇಜ ನೀವು ಹೇಳಿದ್ದು ಕರೆಕ್ಟು, ಪೆಟ್ರೋಲ್ ತೊಗೊಂಡ್ರೆ ಕ್ರೈಮ್ ಅಲ್ಲ, ಅಂಗಡಿನ ಸುಟ್ಟಾಕಿದ್ರೆ ಮಾತ್ರ ಕ್ರೈಮ್, ಅದೇ ರೀತಿ ಕಾಂಡೋಮ್ ತೊಗೊಂಡ್ರೆ ಕ್ರೈಮ್ ಅಲ್ಲ, ಅದನ್ನ ಯೂಸ್ ಮಾಡಿದ್ರೇ ಕ್ರೈಮ್ ಅಂತ ಹೇಳಿ ಮೆಡಿಕಲಿಂದ ಚಂದುಗೆ ಅಂತ ಕಾಂಡೋಮ್ ತೊಗೊಂಡಿದ್ದ ಚಂದು ಫ್ರೆಂಡ್ ಚಿಟ್ಟುನ ಕರೆಸಿ ಅಲ್ಲಿ ಏನು ನಡೀತು ಅಂತ ಕೇಳ್ತಾನೆ. ಆವಾಗ ಚಿಟ್ಟು ಹೇಳೋದು ನಾನು ಅವನಿಗೋಸ್ಕರ ಕಾಂಡೋಮ್ ತೊಗೊಂಡಿದ್ದು ನಿಜ, ಆದರೆ ನಾನು ಅದನ್ನ ಚಂದುಗೆ ಕೊಟ್ಟಾಗ ಚಂದು ನನಗೆ ಬೈದು ಅದನ್ನ ಅಲ್ಲೇ ಎಸೆದು ಮನೆಗೆ ಹೋದ ಅಂತ ನಿಜ ಹೇಳ್ತಾನೆ. ನೆಕ್ಸ್ಟ್ ತೇಜ ಚಂದು ಫೋರ್ಸ್ ಮಾಡಿ ಜಾಬಿಲಿನ ಕರ್ಕೊಂಡೋಗಿದ್ದು ನೋಡಿದ್ದು ಅಂತ ಹೇಳಿದ್ದ 3 ಜನನ ಒಬ್ಬೊಬ್ಬರನ್ನೇ ಕರೆಸ್ತಾನೆ. ಎಲ್ಲರೂ ಹೇಳೋ ಆನ್ಸರ್ ಒಂದು ಮ್ಯಾಚ್ ಆಗಲ್ಲ. ಅದನ್ನ ನೋಡಿ ಆ 3 ಜನ ಹೇಳ್ತಿರೋದು ಸುಳ್ಳು ಅಂತ ಜಡ್ಜ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹೆಲ್ಪ್ ಮಾಡೋ ಹಾಗೆ ನಿತ್ಯ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿರ್ತಾಳೆ. ಅದರಲ್ಲಿ ನಿತ್ಯ ನಾನು ಮತ್ತು ಜಾಬಿಲಿ ಕ್ಲಾಸ್ ಮುಗಿಸ್ಕೊಂಡು ಬರೋವಾಗ ನಾನು ನಮ್ಮನೆಗೆ ಹೋದೆ, ಜಾಬಿಲಿ ಚಂದು ಅಣ್ಣನ ಮನೆಗೆ ಓದ್ಲು ಅಂತ ಹೇಳಿರ್ತಾಳೆ. ಇದನ್ನ ನೋಡಿ ಜಡ್ಜ್ ದಾಮುಗೆ ಬೈದು ಮತ್ತೆ ನೆಕ್ಸ್ಟ್ ಇಯರಿಂಗ್ಗೆ ಡೇಟ್ ಕೊಡ್ತಾರೆ. ತೇಜ ವಾದ ಮಾಡಿದ್ದನ್ನ ನೋಡಿದ್ದ ಮಂಗಾಪತಿ ದಾಮುನ ತೇಜ ಬಳಿ ಕಳಿಸಿ ಡೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದರೆ ತೇಜ ಅದಕ್ಕೆಲ್ಲ ಒಪ್ಕೊಳ್ಳಲ್ಲ. ನೆಕ್ಸ್ಟ್ ಇಯರಿಂಗ್ಗೆ ಬಂದಾಗ ದಾಮು ಒಂದು ವಿಡಿಯೋ ತಂದಿರ್ತಾನೆ.
ಅದರಲ್ಲಿ ಚಂದು ಜಾಬಿಲಿ ಕಸಿನ್ ಮದುವೆಗೆ ಹೋಗಿದ್ದಾಗ ಜಾಬಿಲಿ ಮತ್ತು ಚಂದು ಒಂದು ರೂಮ್ಗೆ ಹೋಗಿರ್ತಾರೆ. 16 ನಿಮಿಷ ಆದಮೇಲೆ ರೂಮಿಂದ ಈಚೆ ಬಂದಿರ್ತಾರೆ. ಇದು ಆ ಮದುವೆ ಮನೆ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿದ ಜಡ್ಜ್ ನೆಕ್ಸ್ಟ್ ಇಯರಿಂಗ್ಗೆ ಡೇಟ್ ಕೊಟ್ಟು ಎದ್ದೋಗ್ತಾರೆ. ಆ ವಿಡಿಯೋನ ನೋಡಿದ ತೇಜ ಚಂದು ಕಡೆಯವರು ಆ ವಿಷಯನ ಹೇಳಿಲ್ಲ ಅಂತ ಕೋಪ ಮಾಡಿಕೊಂಡು ಇನ್ಮೇಲಿಂದ ಕೇಸ್ನ ವಾದ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಅವನೂರಿಗೆ ಹೋಗ್ಬಿಡ್ತಾನೆ. ಈ ಕಡೆ ಒಬ್ಬ ಕಾನ್ಸ್ಟೇಬಲ್ ಮಂಗಪತಿ ಹತ್ರ ಬಂದು ಈ ವಿಡಿಯೋ ಇವಾಗ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಆವಾಗ ಮಂಗಪತಿ ವಿಡಿಯೋ ಇವಾಗ ಸಿಕ್ಕಿದ್ದಲ್ಲ, ಈ ವಿಡಿಯೋ ಸಿಕ್ಕಿದ್ದಕ್ಕೆ ಇದೆಲ್ಲ ಆಗ್ತಾ ಇರೋದು ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಜಾಬಿಲಿ ಕಸಿನ್ ಮದುವೆಲಿ ಒಬ್ರದ್ದು ಚೈನ್ ಕಳ್ತನ ಆಗಿದೆ ಅಂತ CCTV ಚೆಕ್ ಮಾಡಿದಾಗ ಅದರಲ್ಲಿ ಜಾಬಿಲಿ ಮತ್ತು ಚಂದು ಒಂದು ರೂಮ್ಗೆ ಹೋಗಿ 16 ನಿಮಿಷ ಆದಮೇಲೆ ಈಚೆಗೆ ಬರ್ತಾ ಇರೋದು ಗೊತ್ತಾಗುತ್ತೆ. ಅದು ಮಂಗಾಪತಿಗೆ ಗೊತ್ತಾಗಿ ಪೊಲೀಸ್ಗೆ ಕಾಲ್ ಮಾಡಿ ಜಾಬಿಲಿ ನಂಬರ್ ಕೊಟ್ಟು ಜಾಬಿಲಿ ಯಾರ ಜೊತೆ ಜಾಸ್ತಿ ಮಾತಾಡಿದ್ದಾಳೆ ಅಂತ ತಿಳ್ಕೊಂಡು ಚಂದು ಮನೆ ಅಡ್ರೆಸ್ ಎಲ್ಲ ತಿಳ್ಕೊತಾರೆ. ಕಡೆಗೆ ಮಂಗಾಪತಿ ಆ ವಿಡಿಯೋನ ಜಾಬಿಲಿ ತಾಯಿ ಜಾಬಿಲಿ ತಾತ ಎಲ್ರಿಗೂ ತೋರಿಸಿ ಪೊಲೀಸ್ನು ಬರೋಕೆ ಹೇಳಿ ಜಾಬಿಲಿ ಚಂದು ಮನೆಯಲ್ಲಿ ಇದ್ದಾಗಲೇ ಎಲ್ಲರೂ ಬಂದು ಜಾಬಿಲಿನ ರೆಡ್ ಹ್ಯಾಂಡ್ ಆಗಿ ಹಿಡ್ದಿರ್ತಾರೆ. ಇದು ಫ್ಲ್ಯಾಶ್ ಬ್ಯಾಕ್. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಚಂದು ಕಡೆಯವರು ಮತ್ತೆ ಟೀ ಶಾಪ್ ಹತ್ರ ಕೂತಿದ್ದಾಗ ಒಬ್ಬ ಲಾಯರ್ ಹೋಗಿ ಮಂಗಪತಿ ಹತ್ರ ಕ್ಷಮೆ ಕೇಳಿ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಚಂದು ತಂದೆ ತಾಯಿ ಫ್ರೆಂಡ್ಸ್ ಎಲ್ಲರೂ ಮಂಗಾಪತಿ ಮನೆಗೆ ಹೋಗಿ ಕೇಳ್ಕೊತಾರೆ. ಜಾಬಿಲಿ ತಾಯಿ ಮತ್ತು ತಾತ ಕೇಸ್ನ ವಾಪಸ್ ತಗೊಳ್ಳೋಣ ಅಂತಾರೆ. ಆದರೆ ಮಂಗಾಪತಿ ಆಗಲ್ಲ ಅಂತಾನೆ. ಚಂದು ತಂದೆ ತಾಯಿ ಮಂಗಾಪತಿ ಕಾಲಿಗೆ ಬಿದ್ದು ಬಿಡ್ಕೋತಾರೆ. ಆದರೆ ಮಂಗಾಪತಿ ಆಗಲ್ಲ ಅಂತ ಎಲ್ಲರೂ ಈಚೆ ಕಳಿಸ್ತಾನೆ. ಈ ಕಡೆ ಮೋಹನ್ ರಾವ್ಗೆ ವೈಜಾಗಿಂದ ಒಬ್ಬ ಲಾಯರ್ ಕಾಲ್ ಮಾಡಿ ನಿಮ್ಮ ಜೂನಿಯರ್ ತೇಜ ಅಲ್ಲಿಂದ ವೈಜಾಗ್ಗೆ ಕೇಸ್ ವಾದ ಮಾಡೋಕ್ಕೆ ಬಂದಿದ್ದ, ಏನಾದರೂ ಕೇಸ್ ಇದ್ದರೆ ನನಗೆ ಹೇಳಿ, ನಾನು ವೈಜಾಗಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಮೇಲೆ ಮೋಹನ್ ರಾವ್ ಲಹರಿ ಜೊತೆ ತೇಜನ ಹುಡಿಕೊಂಡು ಅವನೂರಿಗೆ ಬರ್ತಾನೆ. ಅಲ್ಲಿ ತೇಜ ಮೋಹನ್ ರಾವ್ ಹತ್ರ ಅವರಿಗೆ ಗೊತ್ತಿಲ್ಲದೆ ಕೇಸ್ ಹ್ಯಾಂಡಲ್ ಮಾಡ್ತಿರೋದಕ್ಕೆ ಕ್ಷಮೆ ಕೇಳ್ತಾನೆ. ಆವಾಗ ಮೋಹನ್ ರಾವ್ ತೇಜಾಗೆ ನೀನು ಇನ್ಸ್ಟೆಂಟಾಗಿ ಡಿಸಿಷನ್ ತಗೋತೀಯ, ಕಾಮಾಗಿ ಕೂತು ಯೋಚನೆ ಮಾಡಬೇಕು. ಅದಕ್ಕೆ ನಾನು ನಿನಗೆ ಇದುವರೆಗೂ ಯಾವುದೇ ಕೇಸ್ನ ಕೊಟ್ಟಿರಲಿಲ್ಲ. ನಾನು ನಿನಗೆ ಕೇಳಿದ್ದ ರೈಲ್ವೆ ಟ್ರ್ಯಾಕ್ ಕ್ವಶನ್ಗೂ ಅಷ್ಟೇ ನೀನು ನಾನು ಕ್ವಶನ್ ಚೇಂಜ್ ಮಾಡ್ತಿದ್ದಕ್ಕೆ ನೀನು ಟಕ್ ಅಂತ ಆನ್ಸರ್ ಮಾಡ್ತಿದ್ದೆ. ಆದರೆ ನೀನು ಆ 5 ಜನ ಮತ್ತು ಆ ಒಬ್ಬ ಟ್ರೈನ್ ಟ್ರ್ಯಾಕ್ ಮೇಲೆ ಯಾಕೆ ನಿಂತಿದ್ರು ಅಂತ ಕೇಳಲೇ ಇಲ್ಲ. ಲಾಯರ್ ಆಗಿ ನೀನು ಮೊದಲು ಕ್ವಶನ್ಸ್ ಕೇಳಬೇಕು, ಆವಾಗ ಆನ್ಸರ್ ಅದಾಗೆ ಸಿಗುತ್ತೆ. ನೀನು ಇಂಟೆಲಿಜೆಂಟ್ ಇದೆಯಾ, ಸ್ವಲ್ಪ ಯೋಚನೆ ಮಾಡು, ಕೇಸ್ನ ಸಾಲ್ವ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಇಯರಿಂಗ್ ಶುರು ಆಗುತ್ತೆ. ದಾಮು ತೇಜ ಬರಲ್ಲ ಅಂತ ಅಂದ್ಕೊಂಡಿರ್ತಾನೆ. ಆದರೆ ತೇಜ ಬರ್ತಾನೆ. ತೇಜ ಬಂದು ಕಟಕಟೆಗೆ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಪೊಲೀಸ್ ರಮೇಶ್ ರೆಡ್ಡಿನ ಕರೆಸ್ತಾನೆ. ಮೊದಲು ತೇಜ ಪೊಲೀಸ್ ಹತ್ರ ಪೋಕ್ಸೋ ಕೇಸ್ನ ಯಾವ ಆಧಾರದ ಮೇಲೆ ಹಾಕಿದ್ರಿ ಅಂತ ಕೇಳಿದಾಗ ಆ ಪೊಲೀಸ್ ಮದುವೆ ಮನೆ ವಿಡಿಯೋ ನೋಡಿ ಹಾಕಿದ್ದು, ಅವರಿಬ್ಬರು ರೂಮ್ಗೆ ಹೋಗಿ 16 ನಿಮಿಷ ಆದಮೇಲೆ ಈಚೆ ಬಂದಿದ್ದಾರೆ, ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಂತಾನೆ. ಅದಕ್ಕೆ ತೇಜ ಅವರು ಸೆಕ್ಸ್ ಮಾಡಿದ್ದು ನೀವು ನೋಡಿದ್ರ, ಅಲ್ಲಿ ಏನಾಗಿರ್ಬೋದು ಅಂತ ಊಹೆ ಮಾಡಿಕೊಂಡು ಹೇಗೆ ಕೇಸ್ ಹಾಕಿದ್ರಿ ಅಂತ ಕೇಳ್ತಾನೆ. ಪೊಲೀಸ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಜಬಿಲಿ ತಾಯಿನ ಕರೆಸಿ ನೀವು ಆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮಗಳನ್ನ ರೂಮಲ್ಲಿ ಏನಾಯಿತು ಅಂತ ಕೇಳಿದ್ರ ಅಂದಾಗ ಜಬಿಲಿ ತಾಯಿ ಇಲ್ಲ ಅಂತಾಳೆ. ಇದರಿಂದ ಜಡ್ಜ್ಗೆ ಪೊಲೀಸರು ಆ ರೂಮಲ್ಲಿ ಏನಾಗಿದೆ ಅಂತ ಜಸ್ಟ್ ಊಹೆ ಮಾಡಿಕೊಂಡು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ಆ ರೂಮಲ್ಲಿ ಏನು ನಡೆದಿದೆ ಅಂತ ಗೊತ್ತಿರೋದು ಚಂದು ಮತ್ತು ಜಾಬಿಲಿಗೆ ಮಾತ್ರ. ಜಾಬಿಲಿಗೆ ಬೈಪೋಲರ್ ಡಿಸಾರ್ಡರ್ ಇರೋದ್ರಿಂದ ಅವಳು ಬಂದು ಸ್ಟೇಟ್ಮೆಂಟ್ ಕೊಡೋಕೆ ಆಗಲ್ಲ. ಆದರೆ ಚಂದು ಅಲ್ಲೇ ಇರ್ತಾನೆ. ಅದಕ್ಕೆ ಚಂದು ಹತ್ರ ಸ್ಟೇಟ್ಮೆಂಟ್ ತೊಗೊಳ್ಳೋಕೆ ಎಲ್ಲರೂ ಈಚೆ ಕಳಿಸಿ ಚಂದು ಹತ್ರ ರೂಮಲ್ಲಿ ಏನು ನಡೀತು ಅಂತ ಕೇಳ್ತಾರೆ. ಚಂದು ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಆಮೇಲೆ ಡಾಕ್ಟರ್ ಪ್ರಭಾಕರ್ನ ಕಟಕಟೆಗೆ ಕರೆಸ್ತಾರೆ. ಡಾಕ್ಟರ್ ಹೇಳೋದು ಅವನು ಜಬಿಲಿಗೆ ಟ್ರೀಟ್ ಮಾಡ್ತಿದ್ದಾನೆ. ಜಬಿಲಿ ವಾರದಲ್ಲಿ 2 ಸಲ ಅವಳ ತಾಯಿ ಜೊತೆ ಹಾಸ್ಪಿಟಲ್ಗೆ ಬರ್ತಾಳೆ. ಹಾಸ್ಪಿಟಲ್ ರಶ್ ಇದ್ದರೆ ಅಬ್ಸರ್ವ್ ಮಾಡಿ ಕೌನ್ಸಲಿಂಗ್ಗೆ 20 ನಿಮಿಷ ಆಗುತ್ತೆ, ಜೊತೆಗೆ 1 ರಿಂದ 2 ಗಂಟೆ ವೆಯ್ಟಿಂಗ್ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾನೆ. ಆವಾಗ ತೇಜ ಜಡ್ಜ್ಗೆ ಒಂದು ವಿಡಿಯೋ ಪ್ರೊಡ್ಯೂಸ್ ಮಾಡ್ತಾನೆ. ಅದರಲ್ಲಿ ಡಾಕ್ಟರ್ ಪ್ರಭಾಕರ್ನ ಅಟೆಂಡೆಂಟ್ ತೇಜ ಜಬಿಲಿ ಫೋಟೋ ತೋರಿಸಿದಾಗ ಅಟೆಂಡೆಂಟ್ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂತಾನೆ. ಇದು ಏನು ಪ್ರೂವ್ ಮಾಡುತ್ತೆ ಅಂದರೆ ಜಬಿಲಿ ಮತ್ತು ಅವಳ ತಾಯಿ ವಾರದಲ್ಲಿ 2 ದಿನ ಹಾಸ್ಪಿಟಲಲ್ಲಿ 2 ರಿಂದ 3 ಗಂಟೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಟೆಂಡೆಂಟ್ಗೆ ಜಬಿಲಿ ಮತ್ತು ಅವ್ರ ತಾಯಿ ಗೊತ್ತಿರುತ್ತೆ. ಆದರೆ ಪ್ರಭಾಕರ್ ಅಟೆಂಡೆಂಟ್ ಗೊತ್ತಿಲ್ಲ ಅಂತಾನೆ. ಆದ್ದರಿಂದ ಡಾಕ್ಟರ್ ಪ್ರಭಾಕರ್ ಜಾಬಿಲಿಗೆ ಟ್ರೀಟ್ ಮಾಡ್ತಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಆದರೆ ದಾಮು ಹೇಳೋದು ತೇಜ ಬೇರೆ ಹುಡುಗಿ ಫೋಟೋ ತೋರಿಸಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ ಆದಮೇಲೆ ಗ್ರಾಫಿಕ್ಸ್ ಮುಖಾಂತರ ಆ ಫೋಟೋನ ಜಾಬಿಲಿ ಫೋಟೋ ಮಾಡಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ತೇಜ ಆಗಿದ್ರೆ ಅಟೆಂಡೆಂಟ್ನ ಕರೆಸಿ ಕೋರ್ಟಲ್ಲೇ ಕೇಳೋಣ ಅಂತ ಹೇಳ್ತಾನೆ. ಜಡ್ಜ್ ಮಧ್ಯಾಹ್ನ 2 ಗಂಟೆಯಷ್ಟಿಗೆ ಅಟೆಂಡೆಂಟ್ನ ಕರೆಸೋಕೆ ಹೇಳ್ತಾರೆ. ಮಧ್ಯಾಹ್ನ ಅಟೆಂಡೆಂಟ್ ಬರೋ ಅಷ್ಟರಲ್ಲಿ ಮಂಗಾಪತಿ ಅವನ ಜೊತೆ ಕೂಡ ಡೀಲ್ ಮಾಡ್ಕೊಂಡಿರ್ತಾನೆ. ತೇಜ ಅಟೆಂಡೆಂಟ್ಗೆ ಜಾಬಿಲಿ ಫೋಟೋ ತೋರಿಸಿದಾಗ ಅಟೆಂಡೆಂಟ್ ಜಾಬಿಲಿ ನನಗೆ ಗೊತ್ತು, ವಾರಕ್ಕೆ 2 ಸಲ ನಮ್ಮ ಹಾಸ್ಪಿಟಲ್ಗೆ ಬರ್ತಾಳೆ, ನೀವು ಅವತ್ತೇ ಈ ಫೋಟೋ ತೋರಿಸಿದರೆ ನಾನು ಅವತ್ತೇ ಕಂಡುಹಿಡಿತಿದ್ದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಡ್ಜ್ ತೇಜಗೆ ಬೈದು ನೆಕ್ಸ್ಟ್ ಇಯರಿಂಗ್ಗೆ ಬನ್ನಿ ಅಂತ ಹೇಳ್ತಾನೆ. ದಾಮು ಮತ್ತು ಮಂಗಾಪತಿ ಖುಷಿಯಾಗಿ ಎದ್ದು ಈಚೆ ಹೋಗ್ತಾರೆ. ಆವಾಗ ಜಡ್ಜ್ ಅವ್ರನ್ನ ವಾಪಸ್ ಕರೆದು ತೇಜ ಹಿಯರಿಂಗ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೆ ಕೇಳ್ತಿದ್ದಾನೆ ಅಂತ ಹೇಳ್ತಾರೆ.
ಇವಾಗ ತೇಜ 2 ಫೋಟೋ ಹಿಡ್ಕೊಂಡು ಅಟೆಂಡೆಂಟ್ಗೆ ತೋರಿಸಿ ಇದರಲ್ಲಿ ಜಾಬಿಲಿ ತಾಯಿ ಯಾರು ಅಂತ ಕೇಳ್ತಾನೆ. ಅಟೆಂಡೆಂಟ್ ಗಾಬರಿಯಾಗಿ ಒಂದು ಫೋಟೋ ಮೇಲೆ ಕೈ ಇಡ್ತಾನೆ. ಆದರೆ ಅದು ಚಂದು ತಾಯಿ ಫೋಟೋ ಆಗಿರುತ್ತೆ. ಅದಕ್ಕೆ ಅಟೆಂಡೆಂಟ್ ಆ ಫೋಟೋ ಅಲ್ಲ ಈ ಫೋಟೋ ಅಂತ ಇನ್ನೊಂದು ಫೋಟೋ ಮೇಲೆ ಕೈ ಇಡ್ತಾನೆ. ಆದರೆ ಅದು ತೇಜ ತಾಯಿ ಫೋಟೋ ಆಗಿರುತ್ತೆ. ತೇಜ ಹತ್ರ ಆ್ಯಕ್ಚುಲಿ ಜಾಬಿಲಿ ತಾಯಿ ಫೋಟೋ ಇರೋದೇ ಇಲ್ಲ. ಇದರಿಂದ ಅಟೆಂಡೆಂಟ್ ಜಾಬಿಲಿ ಮತ್ತು ಅವಳ ತಾಯಿನ ನೋಡೇ ಇಲ್ಲ ಮತ್ತು ಡಾಕ್ಟರ್ ಪ್ರಭಾಕರ್ ಜಾಬಿಲಿನ ಟ್ರೀಟ್ ಮಾಡೇ ಇಲ್ಲ. ಜಾಬಿಲಿಗೆ ಯಾವುದೇ ಮಾನಸಿಕ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ಆ ರೂಮಲ್ಲಿ ಏನಾಯಿತು ಅಂತ ಜಾಬಿಲಿ ಬಾಯಿಂದ ತಿಳ್ಕೊಳ್ಳೋಕೆ ಒಂದಿನ ಜಾಬಿಲಿನ ಕೋರ್ಟ್ಗೆ ಕರ್ಕೊಂಡು ಬರೋಕೆ ಹೇಳ್ತಾರೆ. ಜಾಬಿಲಿ ಕೋರ್ಟ್ಗೆ ಹಾಜರು ಆಗೋ ದಿನ ಬರುತ್ತೆ. ಆದರೆ ಜಾಬಿಲಿ ಕೋರ್ಟ್ಗೆ ಬರಲ್ಲ. ಯಾಕೆ ಅಂತ ಜಡ್ಜ್ ಕೇಳಿದಾಗ ಜಾಬಿಲಿ ಬೆಳಗ್ಗೆಯಿಂದ ಮಿಸ್ ಆಗಿದ್ದಾಳೆ ಅಂತ ದಾಮು ಹೇಳ್ತಾನೆ. ಆದರೆ ನಿಜ ಏನು ಅಂದರೆ ಮಂಗಾಪತಿ ಜಾಬಿಲಿ ಮತ್ತು ಅವನ ತಾಯಿಗೆ ಜಡ್ಜ್ ಕೋರ್ಟ್ಗೆ ಬಂದಿಲ್ಲ, ಇನ್ನೊಂದು ಡೇಟ್ ಕೊಡ್ತಾರೆ, ಆವಾಗ ಹೋಗೋಣ ಅಂತ ಸುಳ್ಳು ಹೇಳಿ ಒಬ್ಬನೇ ಬಂದಿರ್ತಾನೆ. ಜಾಬಿಲಿ ಮಿಸ್ ಆಗಿದ್ದಾಳೆ ಅಂತ ಸುಳ್ಳು ಹೇಳಿರ್ತಾರೆ. ಅದಕ್ಕೆ ಜಡ್ಜ್ ಕೇಸ್ನ ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಜಾಬಿಲಿ ಅವಳ ತಾಯಿ ಜೊತೆ ಕೋರ್ಟ್ಗೆ ಬರ್ತಾಳೆ. ಹೇಗೆ ಅಂದರೆ ಮಂಗಾಪತಿ ಸುಳ್ಳು ಹೇಳ್ತಿರ್ಬೋದು ಅಂತ ಡೌಟ್ ಬಂದು ಜಾಬಿಲಿ ತಾತ ಕೋರ್ಟ್ಗೆ ಫೋನ್ ಮಾಡಿ ಜಡ್ಜ್ ಬಗ್ಗೆ ಕೇಳಿದಾಗ ಜಡ್ಜ್ ಕೋರ್ಟ್ಗೆ ಬಂದಿದ್ದಾರೆ, ಮಂಗಾಪತಿ ಸುಳ್ಳು ಹೇಳಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಜಾಬಿಲಿ ತಾಯಿ ಜಾಬಿಲಿನ ಕರ್ಕೊಂಡು ಕೋರ್ಟ್ಗೆ ಬರ್ತಾಳೆ. ಆವಾಗ ತೇಜ ಮೊದಲು ಮಂಗಾಪತಿನ ಕಟಕಟಿಗೆ ಕರೆದು ಚಂದುನ ಅರೆಸ್ಟ್ ಮಾಡಿದ ದಿನ ATM ಇಂದ ದುಡ್ಡು ಯಾಕೆ ವಿಡ್ರಾ ಮಾಡಿದ್ದೀರಾ ಅಂತ ಕೇಳಿದಾಗ ಮಂಗಾಪತಿ ನನ್ನ ಪರ್ಸ್ನಲ್ ಕೆಲಸಕ್ಕೆ ಅಂತಾನೆ. ಆಮೇಲೆ ಜಾಬಿಲಿನ ಕಟಕಟಿಗೆ ಕರೆದು ಲಾಯರ್ ಮತ್ತು ಜಡ್ಜ್ನ ಬಿಟ್ಟು ಎಲ್ಲರನ್ನೂ ಕೋರ್ಟಿಂದ ಈಚೆ ಕಳಿಸಿ ರೂಮಲ್ಲಿ ಏನು ನಡೀತು ಅಂತ ಕೇಳ್ತಾರೆ. ಆವಾಗ ಜಾಬಿಲಿ ಅವತ್ತು ಏನು ನಡೀತು ಅಂತ ಹೇಳೋಕೆ ಶುರು ಮಾಡ್ತಾಳೆ. ಚಂದು ಜಾಬಿಲಿನ ನೋಡೋಕೆ ಮದುವೆಗೆ ಬಂದಿರ್ತಾನೆ. ಎಲ್ಲ ಮದುವೆ ಬ್ಯುಸಿಯಲ್ಲಿದ್ದಾಗ ಜಾಬಿಲಿ ಚಂದುನ ಕರ್ಕೊಂಡು ರೂಮ್ಗೆ ಹೋಗಿರ್ತಾಳೆ. ಕೆಳಗಡೆ ಜಾಬಿಲಿ ಕಸಿನ್ ಮದುವೆ ಆಗ್ತಿದ್ರೆ ಮೇಲೆ ರೂಮಲ್ಲಿ ಚಂದು ಮತ್ತು ಜಾಬಿಲಿ ಕೂಡ ಮದುವೆ ಆಗೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಲೈಕ್ ಗೊಂಬೆಗಳ ಮದುವೆ ಥರ ಅಷ್ಟೇ, ಅಲ್ಲಿ ಬೇರೆ ಏನೂ ನಡೆದಿರಲ್ಲ. ಜಾಬಿಲಿ ಹೇಳಿದ್ದು ಚಂದು ಹೇಳಿದ್ದು ಎರಡು ಮ್ಯಾಚ್ ಆಗುತ್ತೆ. ಆಮೇಲೆ ಎಲ್ಲರೂ ಮತ್ತೆ ಕೋರ್ಟ್ ರೂಮ್ಗೆ ಬರ್ತಾರೆ. ಆವಾಗ ತೇಜ ಮಂಗಾಪತಿ ಫ್ಯಾಮಿಲಿಯ ಹುಡುಗಿನ ಒಬ್ಬ ವಾಚ್ಮ್ಯಾನ್ ಮಗ ಲವ್ ಮಾಡ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಮಂಗಾಪತಿ ATM ಇಂದ ದುಡ್ಡು ತಗೊಂಡು ಪೊಲೀಸರಿಗೆ ಕೊಟ್ಟು ಎಲ್ಲರೂ ಕೊಂಡ್ಕೊಂಡು ಚಂದು ಮೇಲೆ ಈ ಕೇಸ್ ಹಾಕಿದ್ದಾರೆ. ಹೆಣ್ಮಕ್ಕಳ ರಕ್ಷಣೆಗೆ ಪೋಕ್ಸೋ ಹೊರಟಿರೋದು, ಆದರೆ ಈ ರೀತಿ ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇವಾಗ ಜಾಬಿಲಿಗೆ 17 ವರ್ಷ 11 ತಿಂಗಳು 10 ದಿನ. ಇದೇ ವಿಷಯ ಇನ್ನು 20 ದಿನ ಆದಮೇಲೆ ಆಗಿದ್ದರೆ ಈ ಕೇಸೇ ಆಗ್ತಿರಲಿಲ್ಲ. 17 ವರ್ಷ 364ನೇ ದಿನ ಈ ರೀತಿ ಆದರೆ ಅದು ಪೋಕ್ಸೋ ಕೇಸ್ ಆಗುತ್ತೆ. ಅದೇ ಒಂದಿನ ಅಂದರೆ 18 ವರ್ಷದ ಮೊದಲನೇ ದಿನ ನಡೆದ್ರೆ ಯಾವ ಕೇಸು ಆಗಲ್ಲ. ಚಂದು ಮತ್ತು ಜಾಬಿಲಿ ಲವ್ ಮಾಡಿದ್ರು ಅಷ್ಟೇ ಅಂತ ಹೇಳಿ ತೇಜ ವಾದನ ಮುಗಿಸ್ತಾನೆ. ತೇಜ ಮಾಡಿದ ವಾದ ನೋಡಿ ಆಪೋಸಿಟ್ ಲಾಯರ್ ಏನು ಹೇಳಲ್ಲ. ಇದನ್ನೆಲ್ಲ ಕೇಳಿ ಜಡ್ಜ್ ಚಂದುನ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ. ಕಡೆಗೂ ಚಂದು ಫ್ಯಾಮಿಲಿಗೆ ನ್ಯಾಯ ಸಿಗುತ್ತೆ. ಪೊಲೀಸರು ಮಂಗಾಪತಿ ಹತ್ರ ದುಡ್ಡು ತೊಗೊಂಡಿರೋದಕ್ಕೆ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಎನ್ಕ್ವೈರಿ ಶುರು ಆಗುತ್ತೆ. ಮಂಗಾಪತಿನ ಕಸ್ಟಡಿಗೆ ತಗೋತಾರೆ. ಜಾಬಿಲಿ ತಾಯಿ ಮತ್ತು ಜಾಬಿಲಿನ ಕಾಲೇಜ್ಗೆ ಸೇರಿಸ್ತಾರೆ. ಚಂದು ಕೂಡ ಕಾಲೇಜ್ಗೆ ಜಾಯ್ನ್ ಆಗ್ತಾನೆ. ಕಡೆಗೆ ನೋಟರಿ ಬರೀತಿದ್ದ ತೇಜ ಅಡ್ವೊಕೇಟ್ ತೇಜ ಆಗ್ತಾನೆ. ಕೊನೆ ಸೀನಲ್ಲಿ ಚಂದು ಬಸ್ ಸ್ಟಾಪ್ ಹತ್ರ ನಿಂತಿರ್ತಾನೆ. ಅಲ್ಲಿಗೆ ಜಾಬಿಲಿ ಬರ್ತಾಳೆ. ಅವತ್ತು ಜಾಬಿಲಿದು 18th ಬರ್ತ್ಡೇ ಇರುತ್ತೆ. ಅದನ್ನ ಕೇಳಿ ಚಂದು ಜಾಬಿಲಿನ ತಕ್ಕೋತಾನೆ. ಕಡೆಗೂ ಜಾಬಿಲಿ ಮತ್ತು ಚಂದು ಒಂದಾಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.